ಸರ್ಕಲ್ ನೃಪತುಂಗ ರಸ್ತೆ ಬೆಂಗಳೂರು ಪಿಡಬ್ಲ್ಯೂಡಿ ಕಚೇರಿ ಮುಂಭಾಗದಲ್ಲೇ 1-2 ತಿಂಗಳಿನಿಂದ ಹೆಚ್ಚು ಕಾಲದಿಂದ ಈ ರಸ್ತೆಯಲ್ಲಿ ಹಳ್ಳ ಇದ್ದು ಅನೇಕ ಜನ ದ್ವಿಚಕ್ರ ವಾಹನ ಸವಾರರು ಹಾಗೂ ನಡೆದಾಡುವವರು ಹಳ್ಳದಿಂದ ತೊಂದರೆಗೊಳಗಾಗಿರುವ ಬಗ್ಗೆ ಸ್ಥಳೀಯರು ಪ್ರತಿದಿನವೂ ನೋಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಕೂಡ ಆಟೋವೊಂದು ಈ ಹಳ್ಳಕ್ಕೆ ಬಿದ್ದು ಆಟೋ ಸಂಪೂರ್ಣ ಕೆಟ್ಟು ಹೋಗಿದೆ. ಈ ಒಂದು ರಸ್ತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಚಾರ ಮಾಡ್ತಾರೆ. ಆದುದರಿಂದ ಕೂಡಲೇ ಬಿಬಿಎಂಪಿ ಹಾಗೂ ಪಿಡಬ್ಲ್ಯೂಡಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಸರಿಪಡಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಏನು ಈ ಥರ 12:30 ಇವಾಗ 4:45 ಗಂಟೆ ಆಗ್ತಾ ಇದೆ. ಈ ರೋಡ್ ಬ್ಲಾಕ್ ಮಾಡಿದ್ದೀನಿ. ಆದರೂ ಇದುವರೆಗೂ ಯಾವ ಅಧಿಕಾರಿಗಳು ಬಂದಿಲ್ಲ, ಯಾರೂ ಬಂದಿಲ್ಲ. ಇದಕ್ಕೆ ಯಾರು ಹೊಣೆನೋ ನನಗೆ ಗೊತ್ತಿಲ್ಲ ಮೇಡಮ್. ದಯವಿಟ್ಟು ಯಾರು ಇದಕ್ಕೆ ಮುಖ್ಯವಾಗಿ ಇದ್ದಾರೋ ದಯವಿಟ್ಟು ಬಿಬಿಎಂಪಿ ಆಗಲಿ ಇಲ್ಲಿ ಯಾವ ಅಧಿಕಾರಿಗಳು ಬರ್ತಾರೋ ಗೊತ್ತಿಲ್ಲ. ದಯವಿಟ್ಟು ಅವ್ರು ಬಂದು ಇದನ್ನು ಮಾಡಿಸ್ಕೊಡ್ಬೇಕು. ಎಲ್ಲ ಅಧಿಕಾರಿಗಳು DCM, CM ಆಗಿರಲಿ, MLA ಆಗಲಿ, MP ಆಗಲಿ ಎಲ್ಲ ಥರ ಅಧಿಕಾರಿಗಳು ಇದೇ ದಾರಿಯ ಮಧ್ಯೆನೇ ಓಡಾಡ್ತಾರೆ. ಏನು ಇಲ್ಲಿ ಕಾಣಿಸ್ತಾ ಇರೋ ಈ ಕಂಪನಿ ಲೋಕೋಪಯೋಗಕಾರಿ ವ್ಯವಸ್ಥೆ ಅಂದರೆ ವರ್ಕರ್ಸ್ ಡಿಪಾರ್ಟ್ಮೆಂಟ್ ಅಂತ ಹಾಕಿದ್ದಾರೆ, ಪಬ್ಲಿಕ್ ಅಂತ. ಇದುವರೆಗೂ ಎಲ್ಲ ನೋಡ್ಕೊಂಡಾಗಲಿ ಹೋಗ್ತಾ ಇದ್ದಾರಾಗಲಿ ಒಬ್ಬರು ಬಂದು ಏನು ಅಂತಲೂ ನೋಡ್ತಾ ಇಲ್ಲ. ದಯವಿಟ್ಟು ಅದ್ರ ಬಗ್ಗೆ ಯಾರನ್ನ ಇದು ಮಾಡಿ ಆಯಿತಾ. ಈ ಗಾಡಿ ಏಟಾಗಿರೋದು ಕೂಡ ಯಾರು ಬಂದು ನೋಡಿಲ್ಲ. ಇದುವರೆಗೂ ಯಾರು ಹೊಣೆ? ಬೆಳಗ್ಗೆಯಿಂದ ಒಂದು ಡ್ಯೂಟಿ ಇಲ್ಲ, ಕೆಲಸ ಕಾರ್ಯಗಳು ಬಿಟ್ಟು ಊಟ ತಿಂಡಿ ಇಲ್ದಂಗೆ ಸಾಯ್ತಾ ಇದ್ದೀವಿ. ಇಲ್ಲಿ ಯಾರು ಹೊಣೆ ಇಲ್ಲಿ? ದಯವಿಟ್ಟು ಇದನ್ನು ಯಾರನ್ನ ಬಂದು ಸ್ವಲ್ಪ ಈ ಗುಂಡಿ ಮುಚ್ಚಿ. ಯಾಕಂದರೆ ಇಲ್ಲಿ ನಾಳೆ ದಿವಸ ಎಲ್ಲ ಓಡಾಡ್ತಾನೆ ಇರ್ತಾರೆ 24 ಗಂಟೆ. ಚಿಕ್ಕ ಮಕ್ಕಳು, ದೊಡ್ಡವರು, ವಯಸ್ಸಾದವರು, ಕಣ್ಣು ಕಾಣಿಸ್ದೇ ಇರೋರು, ಪ್ರತಿಯೊಬ್ಬರು ಮಾತಾಸ್ ಹಾಸ್ಪಿಟ್ಲ್ ಆಗಿರ್ಬೋದು, RBI ಬ್ಯಾಂಕ್ ಇರ್ಬೋದು, ಪ್ರತಿಯೊಂದು ಇಲ್ಲಿ ರಾಜ್ಯ ಹುಚ್ಚೂರು ಖಜಾನೆ ಇರ್ಬೋದು, KR ಸರ್ಕಲ್ ಎಲ್ಲ ಪಬ್ಲಿಕ್ಕು ಇದೇ ರೋಡಲ್ಲಿ ಶಾಂತಿನಗರಿಂದ ಹಿಡಿದು ಮೆಜೆಸ್ಟಿಕ್ ಗಂಟ ಪ್ರತಿಯೊಬ್ಬರು ಇದೇ ರೋಡಲ್ಲೇ ಓಡಾಡಬೇಕು ಆಯಿತಾ. ಎಲ್ಲ ರಾಜಕಾರಣಿಗಳು ವಿಧಾನಸೌಧ ಆಗಿರಲಿ, ಹೈಕೋರ್ಟ್ ಆಗಿರಲಿ ಎಲ್ಲ ಇದೇ ರೋಡಲ್ಲೇ ಓಡಾಡಬೇಕು ಆಯಿತಾ. ಪ್ರತಿಯೊಬ್ಬರು ಓಡಾಡೋ ಜಾಗ ಇದು, ಪಬ್ಲಿಕ್ ಏರಿಯಾ ಆಯಿತಾ. ದಯವಿಟ್ಟು ಇದನ್ನು ಮುಚ್ಚಿಸಿ ಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಆಯಿತಾ. ದಯವಿಟ್ಟು ಇದು ಏನಿದೆಯೋ ಇದಕ್ಕೆ ತಕ್ಕನಂಗೆ ಯಾರು ಇದಕ್ಕೆ ಮುಖ್ಯವಾಗಿದ್ದಾರೋ ಅವರು ಬಂದು ಇದನ್ನು ಮುಚ್ಚಿಸಬೇಕಾಗಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಮಳೆಯಲ್ಲಿ ಕೂಡ ಯಾರಿಗೂ ಕಾಣಲ್ಲ. ಒಂದು 2 ವೀಲರ್ ಆಗಿರಲಿ, ಆಟೋ ಆಗಲಿ, ಪ್ರತಿಯೊಂದು ಆಯಿತಾ. ಪ್ರತಿಯೊಂದು ಗಾಡಿ ಎಲ್ಲ ಬಿದ್ದರೆ ಸತ್ತೇ ಹೋಯ್ತಾರೆ, ಯಾರು ಬದುಕಲ್ಲ. ಒಳ್ಳೆ ನ್ಯೂಸ್ನ ಮಾತ್ರ ಯಾರಿಗೂ ಇದು ಮಾಡಲ್ಲ, ಕೆಟ್ಟ ನ್ಯೂಸ್ನ ಆದರೆ ಮಾತ್ರ ಪಬ್ಲಿಕ್ ಮಾಡ್ತಾರೆ. ಇದು ನಮ್ಮ ಇದು ಆಯಿತಾ. ಒಳ್ಳೆಯದೇ ಆಗಲಿ ಯಾರು ಮಾಡಲ್ಲ, ಕೆಟ್ಟದಂತೂ ಪಕ್ಕಾ ಮಾಡೇ ಮಾಡ್ತಾರೆ. ಯಾವ ಫೋಟೋದವರಾಗಲಿ, ವಿಡಿಯೋದವರಾಗಲಿ, ಪಬ್ಲಿಕ್ ಆಗಲಿ, ಯಾವ ನ್ಯೂಸ್ ಚಾನಲ್ ಅವರಾಗಲಿ. 12 ಗಂಟೆಯಿಂದ ಒಂದು ನ್ಯೂಸಿಗೆ ಮಾಡ್ತಾ ಇದ್ದೀನಿ, ಬರೀ ಬಿಗ್ ಬಾಸು ಆಯಿತಾ. ಇಲ್ಲಿ ಪಬ್ಲಿಕ್ಕಿಗೆ ಯಾರು ಇದು ಮಾಡ್ತಾರೆ? ಪಬ್ಲಿಕ್ಕಿಂದನೇ ತಾನೇ ಎಲ್ಲರೂ ತಿಂತಾ ಇರೋದು. ಪಬ್ಲಿಕ್ಕಿಂದನೇ ಎಲ್ಲರೂ ಇರೋದು ಮೇಡಮ್. ಪಬ್ಲಿಕ್ ಇಸ್ ಫಸ್ಟು ಇಂಪಾರ್ಟೆಂಟು. ಪಬ್ಲಿಕ್ ಇಲ್ಲ ಅಂತಂದರೆ ಯಾರೂ ಇಲ್ಲ, ಇದಂತೂ ತಿಳ್ಕೊಳ್ಳಿ ಆಯಿತಾ. ನಾವು ಬೆಳಗ್ಗೆಯಿಂದ ದುಡಿದ್ರೇನೆ ಮೇಡಮ್ ದುಡಿಮೆ, ಬೆಳಗ್ಗೆಯಿಂದ ದುಡಿಮೆ. ಇಲ್ಲ ಅಂತಂದರೆ ಹೊಟ್ಟೆಗೆ ಅನ್ನ ಇಲ್ಲ, ತಣ್ಣೀರು ಬಟ್ಟೆ ಹಾಕ್ಕೊಬೇಕು, ಗಾಡಿ EMI ಕಟ್ಟಬೇಕು. ಯಾರು ಮೇಡಮ್ ಹೊಣೆ ಆಯಿತಾ? ಬೆಳಗ್ಗೆಯಿಂದ ತಿಂಡಿ ಊಟ ಏನೂ ಇಲ್ಲ, ಆದರೂ ಹಿಂಗೆ ಸಾಯ್ತಾ ಇದ್ದೀನಿ. ಇದುವರೆಗೂ ಒಂದು ಪೊಲೀಸ್ ಅಧಿಕಾರಿ ಆಗಲಿ ಯಾರೂ ಇಲ್ಲ. ಫೋನ್ ಮಾಡಿದ್ರೆ ಇದು ಪಬ್ಲಿಕ್ ಆಗಲಿ ಏನು ಫೋನ್ ಮಾಡಿ ಹೇಳಿದೀವೋ ಟ್ರಾಫಿಕ್ ಕಂಟ್ರೋಲಿಗೆ ಬರಲ್ಲ. ಅದು ಮುಖ್ಯವಾಗಿ ಏನಿದೆಯೋ ಅಲ್ಸೂರ್ ಗೇಟ್ ಬನ್ನಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಿದ್ದಾರೆ ಆಯಿತಾ. ನಮ್ಗೆ ಏನಂತಾನೆ ತಲೆ ಅರ್ಥ ಆಗ್ದಂಗೆ ನಾವು ಇದು ಮಾಡ್ತಾ ಇದೀವಿ ಮೇಡಮ್. ಫಸ್ಟು ಏನಿದೆಯೋ ಈ ಗುಂಡಿಗಳನ್ನ ಮುಚ್ಚಿಸಿ ಆಯಿತಾ. ಈ ಮರಗಳು ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ ನೋಡಿ. ಅಲ್ಲೊಂದು ಹಳ್ಳ, ಇಲ್ಲೊಂದು ಹಳ್ಳ, ಈಗ ಮುಂದೆ ಯಾರು ಓಡಾಡೋಂಗೆ ಇಲ್ಲ ಜನ ಆಯಿತಾ. ಭಯ ಪಟ್ಕೊಂಡು ಓಡಾಡೋ ಪರಿಸ್ಥಿತಿಯಲ್ಲಿದೆ. ಈಗ ಯಾರು ಎಲ್ಲ ಸುಮ್ಮನೆ ನೋಡ್ಕೊಂಡು ಓಡಾಡ್ತಾ ಇದ್ದಾರಾಗಲಿ, ಯಾರು ಇಲ್ಲಿ ಮುಂದೆ ನಿಂತ್ಕೋತಿಲ್ಲ ಆಯಿತಾ. ಇದು ಇಲ್ಲಿ ಸದ್ಯದಲ್ಲಿರೋ ವ್ಯವಸ್ಥೆ ಪರಿಸ್ಥಿತಿ. ಈ ಸರ್ಕಾರಕ್ಕಂತೂ ತುಂಬ ಕೈ ಎತ್ತಿ ಮುಗಿತೀನಿ. ದಯವಿಟ್ಟು ಇದನ್ನು ಬಂದು ಮಗ ಕೊಟ್ಟು ನೋಡಿ, ಕಣ್ಬಿಟ್ಟು ನೋಡಿ ಆಯಿತಾ. ಕೈಯಲ್ಲಾದರೆ ಮಾಡಿ, ಇಲ್ವಾ ನಮ್ಮ ಮನೆಗೆ ಏನಾಗುತ್ತೋ ಮನೆ ಮಾರನ ತಂದು ಇಲ್ಲಿ ಮುಚ್ಚಿಸ್ತೀವಿ. ಬೇರೆಯವ್ರ ವ್ಯವಸ್ಥೆಯನ್ನು ಸ್ವಲ್ಪ ಇದು ಮಾಡೋಣ, ಬೇರೆಯವರು ಪ್ರಾಣನ ಉಳಿಸೋಣ. ನಮ್ದನ ಹಾಳಾಗೋದ್ರೆ ಹೋಗಲಿ ಆಯಿತಾ. ಜೀವ ಉಳಿಸ್ಬೇಕು ಆಯಿತಾ. ಪರಿಸರ ಉಳಿಸಿ ನಾಡು ಉಳಿಸಿ ಅಂತ ಹೇಳ್ತಾರೆ, ಏನಕ್ಕೆ ಆಯಿತಾ.